ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂತ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಫ್ರೆಂಡ್, ಗೆಳತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಇಷ್ಟವಾಗುವಂಥ ಪ್ರೊಫೈಲ್ ತೋರಿಸ್ತೀನಿ. ಫ್ರೆಂಡ್ಸ್ ಬನ್ನಿ, ಹುಡುಗಿಯ ಡೀಟೇಲ್ಸ್. ಫ್ರೆಂಡ್ಸ್, ಇವತ್ತು ಬಂದಿರೋದು ಹೇಗಿದೆ. ಹೆಸರು ಮೀನಾಕ್ಷಿ, ವಯಸ್ಸು ಸುಮಾರು 27 ವರ್ಷ, ಊರು ಬಂದು ಬೆಳಗಾವಿ ಅಂತ ಹಂಚ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಅವ್ರ ಡೀಟೇಲನ್ನು ಕಳಿಸ್ಕೊಂಡಿದ್ದಾರೆ. ನಾವು ನಿಮಗೆ ಆ ಡೀಟೇಲಲ್ಲಿ ಏನೇನಿದೆ ಅಂತ ಹೇಳ್ತಾ ಇದ್ದೀನಿ. ಕೆಲಸ, ಇವರು ಮಾಡ್ತಿರೋ ಕೆಲಸ ಬಂದು ಸ್ಕೂಲ್ ಟೀಚರ್. ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿ ಹಂಚ್ಕೊಂಡಿದ್ದಾರೆ. ಬಯಕೆ, ಮದುವೆ ಆಗಬೇಕು, ಒಂದು ಹುಡುಗ ಬೇಕು ಅಂತ ಹಂಚ್ಕೊಂಡಿದ್ದಾರೆ. ಹ್ಯಾಬಿಟ್, ಇವರಿಗೆ ಹ್ಯಾಬಿಟ್ ಏನಂದರೆ ಕುಕ್ಕಿಂಗ್ ಅಂದರೆ ಅಡುಗೆ ಮಾಡೋ ಹ್ಯಾಬಿಟ್ ಇದೆ ಇವರಿಗೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇವರೊಬ್ಬರು ಸ್ಕೂಲ್ ಟೀಚರ್ ಆಗಿರ್ತಾರೆ. ಅಪ್ಪ ಅಮ್ಮ ಇಲ್ಲ ಇವರಿಗೆ ವಯಸ್ಸು ಬಂದು ಸುಮಾರು 27 ವರ್ಷ ಆಗಿದೆ. ಹೆಸರು ಬಂದು ಮೀನಾಕ್ಷಿ, ಸ್ಕೂಲ್ ಟೀಚರ್. ಇವರು ಬೆಳಗಾವಿಯವರು. ಬೆಳಗಾವಿ ಸುತ್ತಮುತ್ತ ಯಾರು ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಕಾಂಟ್ಯಾಕ್ಟ್ ಕೊಡ್ತೀನಿ. ಮುಂದೆ ನೋಡೋದಾದರೆ ಅವರು ಈ ಥರ ಹೇಳಿದ್ದಾರೆ. ಹುಡುಗನ ಗುಣಲಕ್ಷಣಗಳು. ಸರ್, ಈ ಥರ ಗುಣಲಕ್ಷಣಗಳಿದ್ದರೆ ಮಾತ್ರ ನಾವು ಹುಡುಗಿ ಕೊಡ್ತೀವಿ ಅಂತ ಅವರು ಪ್ರೊಫೈಲ್ ಶೇರ್ ಮಾಡ್ಕೊಂಡಿದ್ದಾರೆ. ಅವರು ಒಟ್ಟು 6 ಗುಣಲಕ್ಷಣಗಳು ಹೇಳಿದ್ದಾರೆ. ಈ ಥರ ಗುಣಲಕ್ಷಣ ಇರೋ ಹುಡುಗ ನಮಗೆ ಬೇಕಾಗಿದ್ದಾರೆ ಅಂತ ಅವರು ನಮಗೆ ಹೇಳ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, 6 ಗುಣಲಕ್ಷಣ ಇರುವ ಹುಡುಗ ಯಾರಿದ್ದರೆ ಹೇಳ್ಬೋದು. ಮೊದಲನೇದು, ಹುಡುಗ ಹಿಂದೂ ಆಗಿರಬೇಕು. ಎರಡನೇದು, ಹುಡುಗ ಸ್ಕೂಲ್ ಟೀಚರ್ ಆಗೇ ಇರಬೇಕು. ಯಾಕಂದರೆ ಹುಡುಗಿನೂ ಸ್ಕೂಲ್ ಟೀಚರ್ ಅಲ್ವ, ಸೊ ಹಾಗಾಗಿ ಹುಡುಗನೂ ಟೀಚರ್ ಆಗಿರಬೇಕು ಅಂತ ಹೇಳಿದ್ದಾರೆ. ಮೂರನೇದು, ಹುಡುಗನಿಗೆ ಅಪ್ಪ ಅಮ್ಮ ಇರಬೇಕು. ಹುಡುಗಿಗೆ ಅಪ್ಪ ಅಮ್ಮ ಇಲ್ಲ, ಸೊ ಹಾಗಾಗಿ ಹುಡುಗನಿಗೆ ಅಪ್ಪ ಅಮ್ಮ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹುಡುಗ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಹೇಳ್ಕೊಂಡಿದ್ದಾರೆ. ಐದನೇದು, ಹುಡುಗ ಯಾರನ್ನು ಲವ್ ಮಾಡಿರಬಾರದು ಅಂತ ಹೇಳಿದ್ದಾರೆ. ಸೊ ಆರನೇದು, ಹುಡುಗ ನಮ್ಮ ಜಾತಿಯವನೇ ಆಗಿರಬೇಕು. ನೋಡ್ತಾ ಇರ್ಬೋದು, 6 ಕಂಡೀಷನಲ್ಲಿ ಈ ಥರ ಇದೆ. ಹುಡುಗ ಅವ್ರ ಜಾತಿನೇ ಆಗಿರಬೇಕಂತೆ. ಹುಡುಗ ಯಾರನ್ನೂ ಸಹ ಲವ್ ಮಾಡಿರಬಾರ್ದು. ಹುಡುಗನಿಗೆ ಅಪ್ಪ ಅಮ್ಮ ಇರಬೇಕು. ಹುಡುಗ ಸ್ಕೂಲ್ ಟೀಚರ್ ಆಗಿರಬೇಕು. ಹಿಂದೂ ಆಗಿರಬೇಕು ಅಂತ ಅವರು ಪ್ರೊಫೈಲನ್ನು ಶೇರ್ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ನಿಮಗೆ ಯಾರೂ ನಿಮ್ಮ ಮುಂದೆ ತೋರಿಸ್ತಿದ್ದೀನಿ. ಮುಂದೆ ನೋಡೋದಾದರೆ ನಾವು ನನಗೆ 27 ವರ್ಷ ಆಗಿದೆ, ಮದುವೆ ಆಗಿಲ್ಲ. ನನಗೆ ಒಬ್ಬ ಹುಡುಗ ಬೇಕು ಮದುವೆ ಆಗೋಕ್ಕೆ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು. ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವ ಹುಡುಗ ಬೇಕಾಗಿದ್ದಾನೆ. ಇವರು ಏನು ಹೇಳ್ತಿದ್ದಾರೆ ಅಂದರೆ, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಸಹ, ನನ್ನ ಚೆನ್ನಾಗಿ ನೋಡಿಕೊಳ್ಳುವಂಥ ಒಂದು ಹುಡುಗ ಸಿಕ್ಕಿದರೆ ನಾನು ಅವ್ರನ್ನ ಮದುವೆ ಆಗ್ತೀನಿ. ಯಾರಿದ್ದರೆ ಹೇಳಿ ಅಂತ ಹೇಳಿರೋದು. ಅವರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲರಿಂದ ಅವಳಿಗೆ ಒಳ್ಳೆಯ ಹುಡುಗ ಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ನನಗೆ ಚೆನ್ನಾಗಿ ನೋಡಿಕೊಳ್ಳುವ ಹುಡುಗ ಬೇಕಾಗಿದ್ದಾನೆ. ದಯವಿಟ್ಟು ನನಗೆ ತಿಳಿಸಿ ಬೇಗ. ಒಳ್ಳೆಯ ಹುಡುಗರು ಮಾತ್ರ. ನಾನು ಇದುವರೆಗೂ ಯಾರಿಗೂ ಮನಸ್ಸು ಕೊಟ್ಟಿಲ್ಲ. ನಾನು ತುಂಬ ಇದ್ದೀನಿ. ಅವರು ತುಂಬ ಹಂಬಲಾಗಿ ಹೇಳ್ಕೊತಿದ್ದಾರೆ. ನಾನು ಇದುವರೆಗೂ ಯಾರನ್ನೂ ಲವ್ ಮಾಡಿಲ್ಲ. ನನಗೆ ಒಳ್ಳೆ ಹುಡುಗನೇ ಬೇಕು. ನಾನು ತುಂಬ ಆಗಿದ್ದೀನಿ. ನನಗೆ 27 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಪೂರಾ ಬಯೋಡಾಟಾನು ನಮ್ಮ ಮುಂದೆ ಅವರು ಓಪನ್ ಆಗಿ ಶೇರ್ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದನ್ನು ಅವರು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ದಯಮಾಡಿ ಯಾರು ಒಳ್ಳೆ ಹುಡುಗರು ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರನ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಡ್ತೀನಿ. ಅವರು ತುಂಬ ಹಂಬಲಾಗಿ ನಾನು ಒರ್ಜಿನ್ ಆಗಿದ್ದೀನಿ ಅಂತ ಸಹ ಅವರು ಹಂಚ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಯಾರು ಇಂಟ್ರೆಸ್ಟ್ ಇದ್ದರೆ ನನಗೆ ಹೇಳ್ಬೋದು. ನಿಮಗೇನಾದರೂ ಹುಡುಗಿ ಇಷ್ಟವಾದಲ್ಲಿ ನನಗೆ ತಿಳಿಸಿ. ಸುಮ್ಮನೆ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಯಾಕಂದರೆ ಸುಮ್ಮನೆ ಕಮೆಂಟ್ ಮಾಡೋರಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ. ನಿಮಗೆ ಹುಡುಗಿ ಇಷ್ಟವಾದರೆ ನನಗೆ ನೀವು ಕಮೆಂಟ್ ಮಾಡಿದರೆ ನಾನು ಖಂಡಿತವಾಗಿ ನಿಮಗೆ ಕಾಂಟ್ಯಾಕ್ಟ್ ಕೊಡ್ತೀನಿ. ಪ್ರತಿಯೊಂದೂ ನಾನು ನಿಮಗೆ ಹೇಳ್ತೀನಿ. ಹುಡುಗಿ ಲೈಕ್ ಆದರೆ ನನಗೆ ಕಮೆಂಟ್ ಮಾಡಿ. ಸುಮ್ಮನೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿಕೊಂಡು, ಅವರು ಸಿಂಗಲ್ ಇರೋ ಹುಡುಗರಿಗೆ ಶೇರ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ ಇರೋ ಪ್ರೊಫೈಲ್ಗಳನ್ನ ನೀವು ನೋಡಿ ಮದುವೆ ಆಗ್ಬೋದು. ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಿಮಗೇನಾದರೂ ಮದುವೆ ಆಗಲು ಇಷ್ಟ ಆಗಿದ್ದು ಹುಡುಗಿ ಸಿಗ್ತಾ ಇಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಖಂಡಿತ ಪ್ರೊಫೈಲ್ ತೋರಿಸ್ತೀನಿ. ಥ್ಯಾಂಕ್ ಯು ಆಲ್ ವಿಡಿಯೋ ನೋಡಿದ್ದಕ್ಕೆ. ಲವ್ ಯು, ಬಾಯ್.